ಬಾಯಲ್ಲಿ ನೀರು ಇರುತ್ತೆ ಅಲ್ವಾ, ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಸಖತ್ತಾಗಿರುತ್ತೆ. ಏನು ಹೇಳಿ, ನಿಪ್ಪಟ್ಟು ಸಖತ್ತಾಗಿ ಬಂದಿದೆ. ಖಂಡಿತ ನೀವು ಟ್ರೈ ಮಾಡಿ, ಇದೇ ಅಳತೆ ಫಾಲೋ ಮಾಡ್ಕೊಳ್ಳಿ, ನಿಮಗೂ ಇದೇ ಥರ ಸೂಪರಾಗಿ ಬರುತ್ತೆ. ಇಲ್ಲಿ ಯಾವ ಗ್ಲಾಸಲ್ಲಿ ನೀವು ತೊಗೊತಿರೋ ಮೆಷರ್ಮೆಂಟು ಅದೇ ಗ್ಲಾಸಲ್ಲಿ ಎಲ್ಲ ಅಳತೆ ಮಾಡ್ಕೋಬೇಕು. ನಾನು ದೊಡ್ಡ ನೀರು ಕುಡಿಯೋ ಗ್ಲಾಸಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು 3 ಗ್ಲಾಸು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಕಡಲೆಕಾಯಿ ಬೀಜ, ಹುರಿಯೋದೇನು ಬೇಡ, ಡೈರೆಕ್ಟಾಗಿ ಹಾಗೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೈ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು, ಇಂಗಿನ ಪುಡಿ ಸೇರಿಸ್ಬಿಟ್ಟು ಈ ಥರ ಕೋರ್ಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತರ್ತರಿಯಾಗಿರಬೇಕು, ಕಡಲೆಕಾಯಿ ಬೀಜ ಸಿಗ್ತಾ ಇರಬೇಕು ಬಾಯಿಗೆ. ಸೊ ಆ ಥರ ಮಾಡ್ಕೊಳ್ಳಿ. ಮತ್ತು 3 ಗ್ಲಾಸ್ ಅಕ್ಕಿ ಹಿಟ್ಟು ಹೇಳಿದ್ನಲ್ಲ, ಅದನ್ನು ಒಂದು ಬೇಸನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೋರ್ಸಾಗಿ ಪೌಡ್ರ್ ಮಾಡಿದ್ದೀವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಅರ್ಧ ಗ್ಲಾಸು ಹುರ್ಗಡ್ಲೆ ಪುಡಿ, ಕಡಲೆಕಾಯಿ ಬೀಜ ಅರ್ಧ ಗ್ಲಾಸು, ಹುರ್ಗಡ್ಲೆ ಅರ್ಧ ಗ್ಲಾಸು ಹಾಕ್ಬಿಟ್ಟು ಖಾರಕ್ಕೆ ಅಚ್ಕಾರದ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಫಸ್ಟು. ಆಮೇಲೆ 1 ಗ್ಲಾಸ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಲೆಕ್ಕ. ಸೊ ನಾನು 3 ಗ್ಲಾಸ್ ತೊಗೊಂಡಿರೋದ್ರಿಂದ 6 ಸ್ಪೂನು ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ನೊರೆ ಬರೋ ಥರ ಕಾಯಿಸ್ಬೇಕು. ಆಮೇಲೆ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ನೀರನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಈ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ನೀವು ಡೈರೆಕ್ಟಾಗಿ ಕೈಯಲ್ಲಿ ತಟ್ಟಂಗಿದ್ರೆ ಅದು ಚೆನ್ನಾಗಿ ಬರುತ್ತೆ. ಇಲ್ಲ ಪ್ರೆಸ್ಸರ್ ಇದ್ದರೆ ನಿಮ್ಮ ಹತ್ರ, ಪೂರಿ ಪ್ರೆಸ್ಸರ್ ಇರುತ್ತಲ್ಲ ಅದರಲ್ಲಿ ಇದ್ದರೆ ಇನ್ನೂ ಸೂಪರಾಗಿ ಬರುತ್ತೆ, ಒಂದೇ ಸೈಜಲ್ಲಿ ಸಖತ್ತಾಗಿ ಬರುತ್ತೆ. ಮೊದಲು ಪ್ರೆಸ್ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಬಿಟ್ಟು ಎಲ್ಲ ಸಣ್ಣ ಉಂಡೆಗಳಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡಿ. ಆಮೇಲೆ ಈ ಥರ ಪ್ರೆಸ್ಸರಲ್ಲಿ ಬಾಣಲೆಗೆ 5 ರಿಂದ 6 ಹಾಕೋ ಥರ ಎಣ್ಣೆ ಇಟ್ಟಿದ್ದೀನಿ ನಾನು. ನೀವು ಯಾವ ಸೈಜಲ್ಲಿ ಇಡ್ತೀರೋ ಅದಕ್ಕೆ ತಕ್ಕಾಗಿ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 5 ರಿಂದ 6 ರೆಡಿ ಮಾಡ್ಕೊಂಬಿಟ್ಟು ಒಂದೊಂದು ಸತಿಗೂ ಡೈರೆಕ್ಟಾಗಿ 5 ರಿಂದ 6 ಹಾಕಿ ನಿಪ್ಪಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸುಲಭ ಪ್ರೆಸ್ಸರ್ ಇದ್ದರೆ ಮಾಡೋದು. ಕೈಯಲ್ಲಿ ತಟ್ಟಿ ಮಾಡ್ಬೋದು, ಬಟ್ ಪ್ರೆಸ್ಸರ್ ಇದ್ದರೆ ಈಕ್ವಲಾಗಿ ಕಾಣಿಸುತ್ತೆ ನೋಡೋಕ್ಕೆ, ಮತ್ತು ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಸತಿ ನೀವು ಅಂಗಡಿಲಿ ಬೈ ಮಾಡಿಬಿಟ್ರೆ ಯಾವಾಗಲೂ ಯೂಸ್ ಮಾಡ್ಕೋಬೋದು, ಪೂರಿಗಾಗಲಿ ನಿಪ್ಪಟ್ಟಿಗಾಗಲಿ ಆ ಥರ. ಓಕೆನಾ? ಇಲ್ಲಾಂದರೆ ಅನುಕೂಲ ಇದ್ದರೆ ಕೈಲೇ ಮಾಡಿ, ತೊಂದರೆ ಇಲ್ಲ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಮಾಡಿಬಿಟ್ಟು ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.